ಹಲೋ ಸರ್, ನಮಸ್ತೆ ಸರ್. ಬಾಸ್ ಟಿವಿಯಿಂದ ಪಲ್ಲವಿ ಮಾತಾಡ್ತಾ ಇರೋದು. ಹೇಳಿ ಪಲ್ಲವಿ ಅವರೇ. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸರ್, ಅದೇ ಇತ್ತೀಚಿನ ದಿನಗಳಲ್ಲಿ ಹ್ಮ್. ಯೂತ್ಸ್ಗೆ ಹೆಚ್ಚಾಗಿ ಹಾರ್ಟ್ ಅಟ್ಯಾಕು, ಕಾರ್ಡಿಯಾಕ್ ಅರೆಸ್ಟು ಈ ರೀತಿ ಆಗ್ತಾ ಇದೆ. ಸೊ ಏನು ಕಾರಣ ಅಂತ ಸರ್? ಇವತ್ತು ಬೇರೆ ದಿಲೀಪ್ ರಾಜ್ ಸರಿಗೂ ಕೂಡ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋ ಸುದ್ದಿ ಬಂತು. ಹ್ಮ್. ಏನು ಕಾರಣ ಏನಿರಬಹುದು ಅಂತ ಸರ್? ಸೊ ಇವತ್ತಿನ ದಿನದಲ್ಲಿ ಹಾಂ. ಫಾರ್ಮೋಸ್ಟ್ ದೊಡ್ಡವ್ರಿಗಿಂತ ಹ್ಮ್. ಮುಂಚೆ ದೊಡ್ಡವ್ರ ಹಾಸ್ಪಿಟ್ಲಿಗೆ ಮಕ್ಳು ಕರ್ಕೊಂಡ್ ಬರೋರು. ಇವತ್ತು ಮಕ್ಳು ದೊಡ್ಡವರು ಮಕ್ಕಳನ್ನ ಕರ್ಕೊಂಡ್ ಬರ್ತಾ ಇದಾರೆ. ಹೌದು ಸರ್. ಸೊ ಇಟ್ ಈಸ್ ರಿವರ್ಸ್ ವೇ. ಏನಾಗಿದೆ ಅಂದ್ರೆ ಇವತ್ತಿನ ಲೈಫ್ ಸ್ಟೈಲು, ಹ್ಮ್. ಇವತ್ತು ಏನು ಜನಗಳ ಸ್ಟ್ರೆಸ್ ಇದೆಯಲ್ಲ, ಹಾಂ ಹಾಂ. ಇದು ಮೋಸ್ಟ್ ವೆರಿ ಕಾಮನ್. 20 ವರ್ಷ 15 ವರ್ಷವರೆಗೆಲ್ಲ ಇಟ್ ಈಸ್ ಹ್ಯಾಪನಿಂಗ್. ಹಾರ್ಟ್ ಅಟ್ಯಾಕ್, ಲೈಫ್ ಸ್ಟೈಲ್ ಸರಿ ಇಲ್ಲ, ಹ್ಮ್ ಹ್ಮ್. ಸ್ಟ್ರೆಸ್ ಕಂಪ್ಲೀಟ್ ಆಗ್ತಾ ಇದೆ. ಸೊ ಒಬ್ಬೊಬ್ರಿಗೆ ಒಂದೊಂದು ಕಾರಣ. ಸೊ ಈ ತರ ಇರೋದ್ರಿಂದ ಇದು ಮೇನ್ ಆಗಿ ಆಗ್ತಾ ಇದೆ. ಸರ್, ಎಲ್ಲರೂ ಅಂದರೆ ನೋಡಿದವ್ರು ಏನು ಅನ್ಕೋತಾರೆ ಅಂದರೆ ಫಿಟ್ ಆಗಿದ್ದಾರಪ್ಪ, ಆರೋಗ್ಯವಾಗಿದ್ದಾರೆ, ಹೆಲ್ದಿ ಫುಡ್ ತಿಂತಾರೆ, ಆದರೂ ಕೂಡ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂದರೆ ಬಿಹೈಂಡ್ ಏನಾದರೂ ರೀಸನ್ ಇರ್ಬೋದಾ? ಇವಾಗ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ. 90% ಜನ ನೋಡಕ್ಕೆ ದಪ್ಪ ಇದ್ದಾರೆ, ಆದ್ರೆ ಒಳಗಡೆ ಕೆಲವರು ನೋಡಕ್ಕೆ ದಪ್ಪ ಇದ್ದಾರೆ, ಆದ್ರೂ ಅವರು ಒಳಗಡೆ ಡ್ಯಾಮೇಜ್ ಆಗಿರುತ್ತೆ. ಇನ್ನು ಕೆಲವರು ಥಿನ್ ಫ್ರಮ್ ಔಟ್ ಸೈಡ್, ಥಿಕ್ ಫ್ರಮ್ ಇನ್ಸೈಡ್. ಸೊ ದಟ್ ಮೀನ್ಸ್ ಈಗ ಏನ್ ಹೇಳ್ತಾರಲ್ಲ, ಈಗ ಏಜ್ ರಿಲೇಟೆಡ್, ಈಗ ಸ್ಮೋಕಿಂಗ್, ಆಲ್ಕೋಹಾಲ್, BP ಜಾಸ್ತಿ ಆಗೋದು, ಮತ್ತೆ ಲೈಫ್ ಸ್ಟೈಲ್, ಸೆಡೆಂಟರಿ ಲೈಫ್ ಸ್ಟೈಲ್, ಆಮೇಲೆ ಇದೆಲ್ಲ ಒನ್ ಆಫ್ ದಿ ಇಟಿಯಾಲಜಿ ಫ್ಯಾಕ್ಟರ್ಸ್. ಸೊ ಡಯಾಬಿಟಿಸ್ ಕಾಯಿಲೆ ಇರುತ್ತೆ, BP ಕಾಯಿಲೆ ಇರುತ್ತೆ, ಅದನ್ನ ಸರಿ ಕಂಟ್ರೋಲ್ ಮಾಡಲ್ಲ. ಆಯ್ತಾ? ಸೊ ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಕಾಯಿಲೆ ಇರೋದು ಒಂದ್ ಸೈಡ್. ಸೊ ಹೊಸ್ದಾಗಿ ಏನು ಇಲ್ಲ, ಯಂಗ್ ಪೀಪಲ್ ವಿತ್ ಸ್ಟ್ರೆಸ್. ಸೊ ಅದು ಇನ್ನೊಂದು ಕಡೆ. ಸೊ ಇದು ಮೇನ್ ರೀಸನ್ ಹಾರ್ಟ್ ಅಟ್ಯಾಕ್. ಅದಕ್ಕೆ ಕಾರಣನೇ ಇಲ್ಲ ಆಕ್ಚುಲಿ ಹೇಳ್ಬೇಕಾದ್ರೆ. ಈ ಮೇನ್ ರೀಸನ್ಸ್ ಗಳು ಈ ಏನ್ ಹೇಳ್ತಾರೆ, ಈಗ ಬಾಡಿ ಒಳಗೆ ನಾವು ಯಾವ ತರ ಯೋಚನೆಗಳು ಮಾಡ್ತೀವಿ, ಫ್ರೀ ರ್ಯಾಡಿಕಲ್ಸ್ ಅಂತ ಕರಿತೀವಿ. ನಮ್ ಯೋಚನೆಗಳು, ಥಾಟ್ಸ್ ಹೆಂಗಿರುತ್ತೆ, ಅದ್ರ ಮೇಲೆ ಬ್ಲಡ್ ಸೆಲ್ಸ್ ಒಳಗಿರೋ ಇದು ಚೇಂಜ್ ಆಗ್ತಾ ಇರುತ್ತೆ, ಜೀವಕೋಶಗಳು. ಸೊ ನಾವು ಸ್ಟ್ರೆಸ್ ತರ ಫೀಲ್ ಆದಾಗೆ ಅದ್ರಲ್ಲಿ ಈ ಸ್ಟ್ರೆಸ್ ಇದು ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಹಂಗೆ ಈಗ ಬ್ಲಡ್ ಬ್ಲಾಕ್ ಆಗುತ್ತೆ, ಇದಾಗುತ್ತೆ. ಈಗ ತಲೆಯಲ್ಲಿ ಆದ್ರೆ ತಲೆ ಸ್ಟ್ರೋಕ್ ಆಗುತ್ತೆ, ಆಟಲ್ಲಾದ್ರೆ ಹಾರ್ಟ್ ಸ್ಟ್ರೋಕ್ ಆಗುತ್ತೆ, ಈ ಹೊಟ್ಟೆಲ್ಲಾದ್ರೆ ಕರಳು ಸ್ಟ್ರೋಕ್ ಆಗುತ್ತೆ. ಕರಳುಗುನು ಈ ತರ ಬ್ಲಡ್ ಬ್ಲಾಕ್ ಆಗಿ ಅಂಜೈನಾ ತರ ಆಗ್ತದೆ. ಅಂಜೈನಾ ಅಂತ ಕರಿತೀವಿ ನಾವು. ಸೊ ಈ ತರ. ಸೊ ಹಾರ್ಟ್ಲಾದ್ರೆ ಜನ ಮೋಸ್ಟ್ ಈಗ ಹಾರ್ಟ್ ಅಷ್ಟೇ ಸಪ್ಲೈ ಆಗ್ತದೆ ಸರ್. ಅಂದ್ರೆ ಒಂದು 3-4 ವರ್ಷದ ಹಿಂದೆ ಇದೇ ಏಜಲ್ಲಿ ಪುನೀತ್ ಸರ್ಗಾಗಿತ್ತು, ಇವಾಗ ದಿಲೀಪ್ ಸರ್ಗಾಗಿದೆ. ಈಗ 32 ಏನು 47-50 ಇದ್ದಾರೆ. ಇವರೇ ಜಾಸ್ತಿ ಜನ ಏನಕ್ಕೆ ಈ ಸಾವಿಗೆ ಗುರಿ ಆಗ್ತಿರೋದು ಅಂತ. ಈಗೇನ್ ಇವತ್ತು ಸ್ಟ್ರೆಸ್ಫುಲ್ ಲೈಫ್ ಇದೆಯಲ್ಲ, ಅಗೇನ್ ಇಟ್ ಕಮ್ಸ್ ಟು ಸ್ಟ್ರೆಸ್ ಓನ್ಲಿ. ಓಕೆ ಸರ್. 30 to 40 years ಏನಿದೆ, ದಿಸ್ ಇಸ್ ದಿ ಮ್ಯಾಕ್ಸಿಮಮ್ ಲೈಫ್ ಅಲ್ಲಿ ಜಾಸ್ತಿ ಸ್ಟ್ರೆಸ್ ಇರ್ತದೆ. ಈಗ ಸಣ್ಣ ಹುಡುಗರಿಗೂ ಇವತ್ತಿನ ಮೊಬೈಲ್ ಹಿಡ್ಕೊಂಡು ಸಣ್ಣ ಮಕ್ಳಿಗೂ ಸ್ಟ್ರೆಸ್ ಇದೆ. ಬಟ್ ಈ 30 to 40 year ಫ್ಯಾಮಿಲಿ ಪ್ರಾಬ್ಲಮ್ ಇರ್ತವೆ, ಇನ್ನೊಂದಿರ್ತದೆ, ಫೈನಾನ್ಷಿಯಲ್ ಇಶ್ಯೂ ಇರ್ತವೆ. ಸೊ ಸ್ಟ್ರೆಸ್ ಗೆ ಕಾರಣನೇ ಇಲ್ಲ. ಸೊ ಈ ಏಜ್ ಅಲ್ಲಿ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಒಂದು ಆಲ್ರೆಡಿ ಸೆಟ್ಲ್ ಆಗಿರ್ತದೆ, 50 ವರ್ಷ ಮೇಲೆ ಅವ್ರು ಸೆಟ್ಲ್ ಆಗಿರ್ತಾರ ಆಲ್ಮೋಸ್ಟ್, ಅವ್ರಿಗೇನು ಜಾಸ್ತಿ ಇದು ಇರಲ್ಲ. ಬಟ್ 30 to 40, 50 ಅವ್ರಿಗೆ ಬೇರೆ ಬೇರೆ, ಯಾಕಂದ್ರೆ ಒಂದೇ ಮನೆಗೆ ಇರ್ತಾರ ಅವ್ರು, ಆಧಾರ ಸ್ತಂಭವಾಗಿ. ಅವ್ರು ಎಲ್ಲಾನು ಮ್ಯಾನೇಜ್ ಮಾಡ್ತಾರೆ. ಮಲ್ಟಿ ಟ್ಯಾಲೆಂಟೆಡ್, ಮಲ್ಟಿ ಸ್ಕಿಲ್ಡ್ ಇರ್ತಾರ ಅವ್ರು. ಫ್ಯಾಮಿಲಿ ನೋಡ್ತಾರೆ, ಮನೆ ನೋಡ್ತಾರೆ, ಕೆಲಸ ನೋಡ್ತಾರೆ, ತಮ್ಮ ಬಿಟ್ಟು ಬೇರೆ ಎಲ್ಲಾ ಮಾಡ್ತಾ ಇರ್ತಾರೆ. ಮಕ್ಳು ಓದಿಸೋದು, ಮಕ್ಳು ಕಳ್ಸೋದು. ಸೊ ಈ ತರ ಇರೋದ್ರಿಂದ ಸೊ ಆ ಏಜ್ ಅಲ್ಲಿ ಇಟ್ ಇಸ್ ವೆರಿ ಕಾಮನ್. ಸರ್, ಈಗ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಗೊತ್ತಾಗಿದೆ. ಸೊ ಎಷ್ಟು ಗಂಟೆ ಒಳಗಡೆ ನಾವು ಆಸ್ಪತ್ರೆಗೆ ಹೋದ್ರೆ ಅಥವಾ ಚಿಕಿತ್ಸೆ ಪಡ್ಕೊಂಡ್ರೆ ಉಳ್ಕೊಳ್ತೀವಿ? ಜೊತೆಗೆ ಏನ್ ಮಾಡ್ಬೇಕು ಆ ಟೈಮಲ್ಲಿ ಅಂತ? ಫಸ್ಟ್ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು, ಯಾಕಾಯ್ತು? ಯಾವುದೇ ಬ್ಲಡ್ ಹಾರ್ಟ್ ಗೆ ಹೇಳ್ದಂಗೆ ಬ್ಲಡ್ ಸಪ್ಲೈ 1 ನಿಮಿಷ ಇದಾದ ತಕ್ಷಣ ಹಾರ್ಟ್ ಮಸಲ್ ಸ್ಪ್ಯಾಸಮ್ ಆಗುತ್ತೆ. ಹೆಂಗೆ ರಕ್ತನಾಳಗಳಿದೆ ಹಂಗೆ ಹಾರ್ಟ್ ಮಸಲ್ ಸ್ಪ್ಯಾಸಮ್ ಆಗಿದ ತಕ್ಷಣ ಬ್ಲಡ್ ಸಂಕುಚಿತ ಆಗಿ ಹಾರ್ಟ್ ನೋವು ಸ್ಟಾರ್ಟ್ ಆಗ್ತದೆ. ದಟ್ ಈಸ್ ಕಾಲ್ಡ್ ಆಸ್ ಹಾರ್ಟ್ ಅಟ್ಯಾಕ್. ಸೊ ಹಾರ್ಟ್ ಈಗ ಮನೆಯಲ್ಲಿ ಬೆವರೋದು, ಎದೆ ನೋವು, ಈಗ ಕಾಲ್ ನೋವು, ಎಡ ಭುಜ ನೋವು, ಬೆವರೋದು, ವಾಯ್ಸ್ ಟ್ರಂಬ್ಲಿಂಗ್, ಆಯ್ತು. ಇದೆಲ್ಲ ಈಗ ಅಕ್ಯೂಟ್ ಹಾರ್ಟ್ ಅಟ್ಯಾಕ್ ಅನ್ನ ಅಂಜೈನಾ ಪೆಕ್ಟೋರಿಸ್ ಅಂತ ಮಾಡ್ತೀವಿ. ಈಗ ಅದನ್ನ ನಾವು ECG ಮಾಡಿ ಇದೆಲ್ಲ ಮಾಡ್ಬೇಕು. ಈಗ ಮನೆಯಲ್ಲಿ ಬೆವರೋದು
ಹ್ಮ್ ಎದೆ ನೋವು ಅನ್ನೋದು ಅಸಿಡಿಟಿ ಆಗ್ತಿದೆ ಅನ್ನತ್ತೆ, ಕೆಲವರು ಅಲ್ಲಿ ನೋವುತ್ತೆ ಅನ್ನತ್ತೆ, ಕೆಲವರು ಭುಜ ನೋವುತ್ತೆ ಅಂತಾರೆ, ಹ್ಮ್ ಹ್ಮ್ ಕೆಲವು ಕೈ ಬೆರಳು ನೋಯ್ತಾ ಇದೆ ಅಂತೆ. ಇದೆಲ್ಲ ಓಕೆ. ದೀಸ್ ಆರ್ ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್. ಹ್ಮ್ ಹ್ಮ್ ಆಮೇಲೆ ಸೈಲೆಂಟ್ MI, ವಾಟ್ ಇಸ್ ಕಾಲ್ಡ್ ಸೈಲೆಂಟ್ MI, ಮಧ್ಯರಾತ್ರಿ ಮಲಗಿರ್ತಾರೆ, ಹ್ಮ್ ಸಡನ್ ಆಗಿ ಬೆಳಿಗ್ಗೆ ಅವ್ರಿಗೆ ಅರ್ಲಿ ಮಾರ್ನಿಂಗ್ ಅವ್ರು 4 to 5 o'clock ಅವ್ರಿಗೆ ಕಾರಣನೇ ಇಲ್ಲ, ಸಡನ್ ಸೈಲೆಂಟ್ MI ಅಂತ ಕರಿತೀವಿ ನಾವು. ದಟ್ ಇಸ್ ಆಲ್ಸೋ ಒನ್ ಆಫ್ ದಿ. ಸೊ ಇದು ಸಿಂಪ್ಟಮ್ಸ್ ಹಾರ್ಟ್ ಗೆ ಯಾವ್ದು ಬಂದ ಹ್ಮ್ ತಕ್ಷಣ ಫಸ್ಟ್ 1 hour 15 to half an hour ಹ್ಮ್ ಇಟ್ ಇಸ್ ಕಾಲ್ಡ್ ಎಸ್ ಅ ಗೋಲ್ಡನ್ ಪೀರಿಯಡ್. ಓಕೆ ಸರ್. ಈ ಗೋಲ್ಡನ್ ಪೀರಿಯಡ್ ಅಲ್ಲಿ ಹ್ಮ್. ನಾವು ಫಸ್ಟ್ ಇಮಿಡಿಯೇಟ್ ಆಗಿ ಪೇಷಂಟ್ ನ ನಾವು ಹಾಸ್ಪಿಟಲ್ ಗೆ ಶಿಫ್ಟ್ ಮಾಡ್ಬೇಕು. ನಮ್ ಸ್ವಲ್ಪ ಸಸ್ಪೆಕ್ಟ್ ಆದ್ರೆ ಇವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಬಂದಿರಬಹುದು, ಹ್ಮ್ ಪೇಷಂಟ್ ಗೆ ನೋಡ್ತಾ ಇದೆ, ಬೆವರ್ತಾ ಇದಾರೆ ಅಂದ್ರೆ ನಾವು ಫಸ್ಟ್ ಸಸ್ಪೆಕ್ಟ್ ಮಾಡ್ಬೇಕಾಗಿದೆ ಹಾರ್ಟ್ ಅಟ್ಯಾಕ್, ಇಮಿಡಿಯೇಟ್ ಹಾಸ್ಪಿಟಲ್ ಶಿಫ್ಟ್ ಮಾಡ್ಬೇಕು. ಹ್ಮ್ ಹಾಸ್ಪಿಟಲ್ ಅಲ್ಲಿ ಶಿಫ್ಟ್ ಮಾಡಿದ ತಕ್ಷಣ ಫಸ್ಟ್ 1 hour ಅಲ್ಲಿ ಹ್ಮ್ ಆ ಏನು ರಕ್ತನಾಳಗಳು ಮುಚ್ಕೊಂಡಿದ್ಯೋ ಹ್ಮ್ ಅದನ್ನ ರಿಲೀಸ್ ಮಾಡಿದ್ರೆ ಉಳ್ಕೊಳ್ಳೋ ಚಾನ್ಸಸ್ ತುಂಬಾ ಜಾಸ್ತಿ. ಹಾ ಸರ್. 1% ನೆಗ್ಲೆಕ್ಟ್ ಮಾಡಿದ್ರು ಅದ್ರದ್ದೇ ಆದ ಎಫೆಕ್ಟ್ ಇರ್ತದೆ, ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಸರ್, ಇತ್ತೀಚೆಗೆ ಇನ್ನೊಂದು ಮಾತಿದೆ, ಕೋವಿಡ್ ಇಂಜೆಕ್ಷನ್ ತಗೊಂಡ್ವಿ, ಸೊ ಆ ಕಾರಣಕ್ಕೆ ಈ ರೀತಿ ಆಗ್ತಾ ಇದೆ ಅಂತ ಕೂಡ ಜನ ಅಂದ್ಕೊಂಡಿರ್ತಾರೆ. ಅದಕ್ಕೂ ಇದಕ್ಕೂ ಏನಾದರೂ ಲಿಂಕ್ ಇದೆಯಾ ಸರ್? ಈಗ ಕೋವಿಡ್ ಟೈಮ್ ಅಲ್ಲಿ ಹಾಂ. ಇಂಜೆಕ್ಷನ್ಸ್ ಎಲ್ಲ ಕೊಟ್ರು. ಈಗ ಅದ್ರ ಬೇರೆ ಬೇರೆ ಕಂಪನಿ ಇದಿದೆ. ಹ್ಮ್ ಹ್ಮ್ ಸೊ ಕೋವಿಶೀಲ್ಡ್ ಇತ್ತು, ಇದಿತ್ತು. ಈಗ ದಟ್ ಸಮ್ವಾಟ್ ದಟ್ ಏನು ಇಂಜೆಕ್ಷನ್ಸ್ ಇದೆಯಲ್ಲ, ಇಟ್ ವಿಲ್ ಕಾಸ್ ಸಮ್ ಪೀಪಲ್, ಇಟ್ ಇಸ್ ಫೌಂಡ್ ದಟ್ ಕಾರ್ಡಿಯೋಮಯೋಪತಿ ಆಗಿ ಥ್ರೋಂಬೋ ಬ್ಲಡ್ ವೆಸಲ್ಸ್ ಅಲ್ಲಿ ಬ್ಲಾಕ್ ಆಗೋ ಚಾನ್ಸಸ್ ಸ್ವಲ್ಪ ಜನಕ್ಕೆ ಇರ್ತದೆ. ಹ್ಮ್ ಹ್ಮ್ ಆತರ ಕೆಲವರಿಗೆಲ್ಲ ಬ್ಲಡ್ ಅಲ್ಲಿ ಚೇಂಜ್ ಮಾಡಿ ಆತರ ಬ್ಲಡ್ ವೆಸಲ್ಸ್ ಅಲ್ಲಿ ಕೆಲವ್ರ ಪ್ರಾಬ್ಲಮ್ಸ್ ಆಗಿದೆ. ಇಟ್ ಇಸ್ ಬೀನ್ ಫೌಂಡ್ ಇನ್ ಪೋಸ್ಟ್ ಮಾರ್ಟಮ್. ಆ ಪೋಸ್ಟ್ ಡೆತ್ ಆದ್ಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಹ್ಮ್ it is found that blood vessel there is some problems in some ಇದೆ, not in everyone. ಈಗ ಪ್ರತಿಯೊಂದು ಇಂಜೆಕ್ಷನ್ ಪ್ರತಿಯೊಂದನ್ನು ಕೊಟ್ಟಾಗ ಒಬ್ಬೊಬ್ಬರ ಬಾಡಿ ಒಂದೊಂದ್ ತರ ರೆಸ್ಪಾನ್ಸ್ ಆಗುತ್ತೆ. ಹ್ಮ್ ಈಗ ಹ್ಮ್ ಒಂದೇ ಮಾತ್ರೆ ಒಬ್ರು ಕೊಟ್ರೆ ಒಬ್ರಿಗೆ ಒಂಥರ ಆಕ್ಟ್ ಆಗುತ್ತೆ, ಅದು ಇನ್ನೊಬ್ರಿಗೆ ಹೌದು. ಇನ್ನೊಂದ್ ತರ ಆಕ್ಟ್ ಹಾ ಆಗುತ್ತೆ. ಹೌದು. ಎಲ್ರಿಗೂ ಅದು ಆಗುತ್ತೆ ಅಂತ ಹೇಳಕ್ ಆಗಲ್ಲ. ಹ್ಮ್ ಹ್ಮ್ there is some incidents where happened, so people have coincided ಇದರಿಂದ ಆಗಿದೆ ಅನ್ನೋದು ಒಂದು ಇದು, ಬಟ್ ಎಲ್ರಿಗೂ ಆಗುತ್ತೆ ಅನ್ನೋದು ಇಟ್ ಇಸ್ ನಾಟ್ ದೇರ್. ಇಟ್ ಇಸ್ ಬೇಕಂದ್ರೆ ಯಾವ್ದೇ ಒಂದು ಇಂಜೆಕ್ಷನ್ ಮಾರ್ಕೆಟ್ ಗೆ ಬರ್ಬೇಕಾದ್ರೆ ಹ್ಮ್ ಅದು FDA ಅಪ್ರೂವಲ್ ಆಗಿ 56 ಕಡೆ ಟೆಸ್ಟಿಂಗ್ ಆಗಿ ಬಂದಿರುತ್ತೆ, ಅವರೆಲ್ಲ ಟೆಸ್ಟ್ ಮಾಡೇ ಬಿಟ್ಟಿರ್ತಾರೆ. ಹ್ಮ್ ಎಲ್ಲೋ 1% ಎಲ್ಲೋ ದೇರ್ ಇಸ್ ಮೇ ಬಿ ಸಮ್ ಪೀಪಲ್ ವಿಲ್ ರೆಸ್ಪಾಂಡ್, ಸೊ ದಟ್ ಕೆನಾಟ್ ಬಿ ಟೇಕನ್ ಆಸ್ ಅದಕ್ಕೆ ಆಗಿದೆ ಅಂತ ನಾವ್ ಹೇಳಕ್ ಆಗಲ್ಲ. ಅಲ್ಲ ಸರ್, ಹಾಗಾದ್ರೆ ನಮ್ಮ ಹೃದಯದ ಬಗ್ಗೆ ನಾವು ಯಾವ ರೀತಿ ಕಾಳಜಿ ವಹಿಸ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತೀರಾ ಸರ್? ಸೊ ಫಸ್ಟ್ ಏನ್ ಹೇಳ್ತಾರೆ, ಫಸ್ಟ್ ಐಡಿಯಲ್ ವಿ ಹ್ಯಾವ್ ಟು ಮೇಂಟೈನ್ ದ ಬಾಡಿ weight. ಹ್ಮ್ ಈಗ ಒಬ್ರು ಹೈಟ್ ಎಷ್ಟು ಇರ್ತದೋ 100 ಸೆಂಟಿಮೀಟರ್, ಹ್ಮ್ ಅವ್ರ ಹೈಟ್ ಮೈನಸ್ ಹ್ಮ್ weight ಹ್ಮ್ ಹ್ಮ್ ಡಿವೈಡ್ ಮೈನಸ್ 100. ಈಗ ನಾವು ಒಂದು 60 kg ಇದೀವಪ್ಪ, ಒಂದು 50 kg ಇದಾರೆ, ಇನ್ನೊಬ್ರು 70 kg ಇದಾರೆ, ಹ್ಮ್ ಅದನ್ನ 100 ಅಲ್ಲಿ ನೀವು ಇದು ಮಾಡ್ಬೇಕು. ಸೊ ದಟ್ ಶುಡ್ ಬಿ ಯುವರ್ ಐಡಿಯಾ weight. ಈಗ 150 kg ಇದಾರೆ, ಒಬ್ರು 120 kg ಇದಾರೆ, ಅವ್ರ ಹೈಟ್ 6 ಅಡಿ ಇರ್ತಾರೆ. ಹ್ಮ್ ಸೊ ಹೈಟ್ ಮೈನಸ್ ಇನ್ ಹೈಟ್ ಮಾಡಿದ್ರೆ ಹ್ಮ್ ಮೈನಸ್ 100. ಸೊ ದಟ್ ಶುಡ್ ಬಿ ದ ಯುವರ್ ಐಡಿಯಲ್ ಬಾಡಿ weight. ಹ್ಮ್ ಸೊ ಈಗ ನಾನು 6 ಅಡಿ ಇದ್ರೆ ನಾನು 180 ಸೆಂಟಿಮೀಟರ್ ಇದ್ದೀನಿ. 180 ಸೆಂಟಿಮೀಟರ್ ಇದ್ರೆ ಹ್ಮ್ 100 ಮೈನಸ್ ಮಾಡಿದ್ರೆ 80 ಸೆಂಟಿಮೀಟರ್ ಆಗುತ್ತೆ. ಸೊ 80 kg ಆಗಿರ್ಬೇಕು ನಾನು. ಅದಕ್ಕಿಂತ ಜಾಸ್ತಿ ಇದ್ರೆ ನಾನು ಒಬೇಸಿಟಿ ಅಂತ ಕರಿತೀವಿ. ಹ್ಮ್ ಹ್ಮ್ ಸೊ ಎಲ್ಲಿ ಒಬೇಸಿಟಿ ಆಗುತ್ತೆ ಅಲ್ಲಿ ನಮ್ಮ ಬಾಡಿ ಬೇಸಲ್ ಮೆಟಾಬಾಲಿಕ್ ಪ್ರಾಬ್ಲಮ್ ಚೇಂಜಸ್ ಆಗುತ್ತೆ ಬಾಡಿಯಲ್ಲಿ. ಹ್ಮ್ ಹ್ಮ್ ಸೊ ಬಾಡಿ ವೆಯ್ಟ್ ಆಗಿಲ್ಲ, ವೆಯ್ಟ್ ಜಾಸ್ತಿ ಇದೆ, ನಾವು ತಿನ್ನೋ ಪದಾರ್ಥ, ಫುಡ್, ಲೈಫ್ ಸ್ಟೈಲ್, ಹ್ಮ್ ಬಾಡಿಗೆ ಎಕ್ಸರ್ಸೈಸ್ ಆಗಿಲ್ದಿರೋದು, ಸರಿಯಾಗಿ ನಿದ್ದೆ ಮಾಡದಿರೋದು ಮೇನ್ ಇವತ್ತಿನ ಸ್ಟ್ರೆಸ್ಫುಲ್ ಲೈಫ್. ನ್ಯಾಯ ನಿದ್ದೆನೆ ಮಾಡಲ್ಲ ಎಷ್ಟೋ ಜನ. ಹ್ಮ್ ಹೌದು. ಐಡಿಯಲ್ ನಿದ್ದೆ, ಸ್ಲೀಪ್, ವಾಕಿಂಗ್, ಪ್ರತಿದಿನ ಒಂದ್ ಅರ್ಧ ಗಂಟೆ ವಾಕಿಂಗ್ ಮಾಡಿ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ನೀವ್ ಯಾವಾಗ್ಲಾದ್ರೂ ಮಾಡಿ, ಹ್ಮ್ ಬಾಡಿ ಸ್ವೆಟ್ ಆಗ್ಬೇಕು. ಸೊ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಹೇಳುತ್ತೆ ಮಿನಿಮಮ್ 10,000 ಸ್ಟೆಪ್ಸ್ ಡೈಲಿ ವಾಕ್ ಮಾಡ್ಬೇಕಂತ. 10,000 ಸ್ಟೆಪ್ ಒಟ್ಟಿಗೆ ಮಾಡಿದ್ರು ಪರವಾಗಿಲ್ಲ, ಹ್ಮ್ ಬೆಳಿಗ್ಗೆ 3,000, ಮಧ್ಯಾಹ್ನ 3,000, ಸಾಯಂಕಾಲ 3,000. ಸೊ ಒಂದ್ 10,000 ಸ್ಟೆಪ್ ಮಾಡಿದ್ರೆ ಸೊ ಯು ಕ್ಯಾನ್ ಹ್ಯಾವ್ ಎ ಗುಡ್ ಹಾರ್ಟ್. ಅಂಡ್ ಸ್ಮೋಕಿಂಗ್, ಹ್ಮ್ ಆಲ್ಕೋಹಾಲಿಕ್, ಹ್ಮ್ ಬೇರೆ ಬೇರೆ ಅಡಿಕ್ಷನ್ಸ್ ಇದೆಯಲ್ಲ, ದಟ್ ಶುಡ್ ಬಿ ಕಟ್ ಶಾರ್ಟ್. ಹ್ಮ್ ಹ್ಮ್ Maintain ideal body weight. Fourth point is pure veg, plant-based diet. ಹ್ಮ್ ಹ್ಮ್ Non-vegetarian food, especially high cholesterol, all junk foods, ಹ್ಮ್ ಹ್ಮ್ these all will again alter the blood. ಇದು ಆಮೇಲೆ ರೋಗ ನಿರೋಧಕ ಶಕ್ತಿ ನ್ಯಾಚುರಲ್ ಆಗಿ ನಾವು ಇದು ಮಾಡೋದ್ರಿಂದ ಬಾಡಿಲಿ
ವಿಲ್ ಹ್ಯಾವ್ ಎ ಇಮ್ಯುನಿಟಿ ಫಾರ್ ದಿ ಆಲ್ ದ ಡಿಸೀಸ್. ಬಾಡಿ ಬ್ಲಡ್ ವೆಸಲ್ಸ್ ಇರ್ಬೋದು, ಇದಿರ್ಬೋದು, ಇದನ್ನ ಅದು ಆಟೋಮೆಟಿಕಲಿ ಬಾಡಿಯಲ್ಲಿ ಸಚ್ ಎ ಮೆಕ್ಯಾನಿಸಮ್, ಇಟ್ ವಿಲ್ ಕಂಟ್ರೋಲ್ ಎವ್ರಿಥಿಂಗ್. ಗಾಡ್ ಹ್ಯಾಸ್ ಗಿವನ್ ಸಚ್ ಎ ಸಿಸ್ಟಮ್, ಇಟ್ ಹ್ಯಾಸ್ ಎ ಮೆಕ್ಯಾನಿಸಮ್ ಫಾರ್ ಎವ್ರಿಥಿಂಗ್. ನಾವು ಬಾಡಿನ ಟಾರ್ಚರ್ ಮಾಡಿದ್ರೆ ಬಾಡಿ ಇಂಡೈರೆಕ್ಟ್ಲಿ ಇಟ್ ವಿಲ್ ಶೋ ಎ ದಿಸ್ ಥಿಂಗ್. ಸೊ ಕಣ್ತುಂಬ ನಿದ್ದೆ ಮಾಡ್ಬೇಕು. ಕಣ್ತುಂಬ ನೀವು ಕರೆಕ್ಟ್ ಆಗಿ ಏನು, ಈಗ ಆಲ್ರೆಡಿ ಡಯಾಬಿಟಿಸ್ ಕಾಯಿಲೆ ಇರೋರು, BP ಕಾಯಿಲೆ ಇರೋರು, ಈ ತರದವ್ರು ಇದ್ರೆ ಕರೆಕ್ಟ್ ಡಾಕ್ಟರ್ ಕನ್ಸಲ್ಟ್ ಮಾಡಿ ಕರೆಕ್ಟ್ ಆಗಿ ಮೆಡಿಸಿನ್ ತಗೊಂಡು ನಮ್ಮ ಶುಗರ್ BP ನ ಕಂಟ್ರೋಲ್ ಮಾಡ್ಬೇಕು. ಸಣ್ಣ ಮಕ್ಕಳಿಗೆ ಸ್ಟ್ರೆಸ್ ಮಾಡಬಾರ್ದು, ಓದಿ ಅದು ಮಾಡಿ. ಚಿಕ್ಕಂದ್ರಲ್ಲಿ ರೂಮ್ ಅಲ್ಲಿ ಕೂಡ ಹಾಕೋದು, ಸರಿ ಊಟ ಕೊಡಲ್ಲ, ಹೈ ಪ್ರೋಟೀನ್ ಡಯಟ್ ಇರಲ್ಲ, ಎಕ್ಸರ್ಸೈಸ್ ಇರಲ್ಲ. ಅವ್ರಿಗೆ ದೊಡ್ಡ ದೊಡ್ಡ ನೋಡಿರ್ಬೋದು ಎಷ್ಟೋ ಮಕ್ಕಳಿಗೆ, ಈ 1ನೇ ಕ್ಲಾಸ್ ಮಕ್ಕಳಿಗೆ ಸ್ಟ್ರೆಸ್ ಅಂತ ಇಲ್ಲ, ನಿನ್ನೆ ನೋಡ್ತಿದ್ದೆ, ಅವ್ರಿಗೆ ಓವರ್ ಬರ್ಡನ್ ಮಾಡೋದು, ಹೌದು ಸರ್, ಇರ್ತಾರೆ. ಪ್ರೊಫೆಷನಲ್ ಬರ್ಡನ್ ಮಾಡೋದು. ಸೊ ಇವೆಲ್ಲ ದೀಸ್ ಆಲ್ ದಿ ರೀಸನ್ ಫಾರ್ ಕಟ್ ಶಾರ್ಟ್ ದ ಸ್ಟ್ರೆಸ್, ಯು ಲಿವ್ ಎ ಹ್ಯಾಪಿ ಲೈಫ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಡೈಲಿ ಸ್ವಿಮ್ಮಿಂಗ್ ಮಾಡ್ಬೇಕು, ಡಯಟ್ ಮಾಡ್ಬೇಕು. ಸೊ ಆಫ್ಟರ್ ಈಗ 10 to 20 ಯು ಹ್ಯಾವ್ ಟು ಮೇಂಟೈನ್ ಇನ್ ಎ ಡಿಫರೆಂಟ್ ವೇ. ಒಳ್ಳೆ ಓದು, ವಿದ್ಯೆ, ದೇವರು, ಏನೋ ಸ್ವಲ್ಪ ಯೋಗ, ಮೆಡಿಟೇಷನ್, ನಮ್ದೇನು ಇಂಡಿಯನ್ ನಮ್ ಹಿಂದೆ ಏನಿದೆ ಅದನ್ನೆಲ್ಲ ಫಾಲೋ ಮಾಡ್ಬೇಕು. 20 to 30 ಫ್ಯಾಮಿಲಿ ಲೈಫ್ ಬೇರೆ ಏನಿದೆ ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕು. 30 to 40 ಬೇರೆ ಏನಿದೆ ಫೈನಾನ್ಷಿಯಲ್ ಸ್ಟ್ರೆಸ್, ಅದನ್ನ ಏನೇನಿದೆ ಅದನ್ನ ನಾವು ಮಾಡ್ಬೇಕು. ಎಬೋವ್ 50 ಈಗ ಕಾಯಿಲೆಗಳಿರುತ್ತೆ, ಅದನ್ನ ಮಾಡ್ಬೇಕು, ಮೇಂಟೈನ್ ಮಾಡ್ಬೇಕು. ನೆಮ್ಮದಿಯಾಗಿ ನಿದ್ದೆ, ನೆಮ್ಮದಿಯಾಗಿ ಬೆಳಿಗ್ಗೆ ಏನು ಮೋಷನ್ ಆಗ್ಬೇಕು, ಚೆನ್ನಾಗಿ ನಿದ್ದೆ ಬರ್ಬೇಕು. ಇರೋದ್ರಲ್ಲಿ ಲಿಮಿಟೆಡ್ ಆಗಿ ಕಮ್ಮಿ 80% ಫುಡ್. ಜಪಾನ್ ಫಿಲಾಸಫಿ, ಯು ಹ್ಯಾವ್ ಟು ಈಟ್ ಓನ್ಲಿ 80%. ಇಫ್ ಯು ಈಟ್ 100% 3 times a day, you will have a problem. So you have to eat less, high protein diet, 2 times a day, 80% ಅಷ್ಟೇ ಫುಲ್ ಆಗಿರ್ಬೇಕು ಹೊಟ್ಟೆ, ನೀರ್ ಜಾಸ್ತಿ ಕುಡಿಬೇಕು, ವಾಕಿಂಗ್ ಮಾಡ್ಬೇಕು. ಇಷ್ಟೇ ಟ್ರೀಟ್ಮೆಂಟ್. ಅದಕ್ಕೆ ಒಂದ್ಸಲ ಹಾಸ್ಪಿಟಲ್ ಕಾಯಿಲೆ ಬಂದ್ರೆ ಏನು ಮಾಡಕ್ ಆಗಲ್ಲ, ಕಾಯಿಲೆ ಬರ್ದಾಗೆ ನೋಡ್ಕೊಳ್ಬೇಕು. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಸರ್, ಒಂದು ಹೆಲ್ದಿ ಲೈಫ್ ಹೇಗೆ ಲೀಡ್ ಮಾಡಬೇಕು ಅಂತ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.